Brahmin's Cafe, Brahmin's Cafe. ರಂಗಣ್ಣ ಅವರೇ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಮನೇಲಿ ವೈಭವ್, ಅಪ್ಪಾಜಿ, ಅಮ್ಮ ಎಲ್ಲರೂ ಹೇಗಿದ್ದಾರೆ? ನನಗೆ ಭಯ ಆಗ್ತಿದೆ. ಏನು ಆಯ್ತು ಅಂತ ಹೇಳಿ. ಎಲ್ಲರೂ ಚೆನ್ನಾಗಿದ್ದಾರಮ್ಮ. ನಾನೇ ಚೆನ್ನಾಗಿಲ್ದೇ ಇರೋನು. ನನ್ನ ಮನಸ್ಸೇ ಕೊಳುಕು ಚೆನ್ನಾಗಿಲ್ದೇ ಇರೋದು. ಬಂದು ಒಂದೇ ದಿವಸಕ್ಕೆ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ದು ಪಾಪಿ ಕಣಮ್ಮ. ಹೌದಮ್ಮ, ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿನ್ನ ಬಾಳಿನ ದೊಡ್ಡ ವಿಲನ್ ನಾನು. ನೀನು ಮನೆ ಬಿಟ್ಟು ಬರೋದಕ್ಕೆ ನಾನೇ ಕಾರಣ ಕಣಮ್ಮ. ನೀನು ಮನೆ ಬಿಟ್ಟು ಹೋಗಂಗೆ ಮಾಡಿದ್ರೆ ಆ ವೈಭವೇ ಬಂದು ತಡಿತಾನೆ. ಆಮೇಲೆ ಅವರೇ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೇಗೂ ಅವನು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ಕರುಣನ್ನೇ ಕಳಿಸ್ತಾನೆ ಅಂತ ಹೇಳಿದೆ. ಹಾಗೆ ಆಯಿತು. ನೀನು ಆಚೆಗೆ ಬಂದ್ಬಿಟ್ಟೆ. ಕರುಣ, ನನ್ನ ಮನೆ ದೇವರು ಮಾವಿನಕೆರೆ ರಂಗನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ನನ್ನ ಉದ್ದೇಶ ಒಳ್ಳೇದಿತ್ತು. ಆ ಮನೇಲಿ ನಿನಗೆ ಒಂದು ಹೊತ್ತು ಊಟ ತಿಂಡಿನೂ ಸರಿಯಾಗಿ ಕೊಡ್ತಿರ್ಲಿಲ್ಲ. ಅದಕ್ಕೆ ಒಂದಷ್ಟು ದಿವಸ ನೀನು ನಿಮ್ಮ ತವ್ರ ಮನೇಲಿದ್ರೆ ಹೊಟ್ಟೆ ತುಂಬ ಊಟನಾದರೂ ಮಾಡ್ತೀಯಾ, ನೋವುಗಳನ್ನ ಮರಿತೀಯಾ ಅಂತ ಹೊರಗೆ ಕಳಿಸೋ ಆಲೋಚನೆ ಮಾಡಿದೆ. ನನ್ನ ಉದ್ದೇಶ ಯಾರಿಗೂ ಗೊತ್ತಿಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ಹೋಗ್ಲಿ ಬಿಡಿ ರಂಗಣ್ಣ, ಆಗಿದ್ದಾಗೋಯ್ತು. ನಿಮ್ಮ ಉದ್ದೇಶ ಒಳ್ಳೇದಿತ್ತು ಅಂತ ಹೇಳಿದ್ರಲ್ಲ. ಈಗ ನನ್ನಿಂದ ಇನ್ನೊಂದು ದೊಡ್ಡ ತಪ್ಪು ನಡೆದೋಗಿದೆ ತಾಯಿ. ನೀನಿಲ್ದೇ ಇರೋ ಸಮಯ ನೋಡಿಕೊಂಡು ಶಾಂತಕ್ಕ ವೈಭವ್ ಸೌಂದರ್ಯನ್ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಡಿದಾಳೆ. ಅದಕ್ಕೆ ಮುಹೂರ್ತ ನನ್ನ ಹತ್ರನೇ ಹಿಡಿಸಿದ್ದಾಳೆ. ನಾಳೆ ಬೆಳಗ್ಗೆ 10:00ಗಮ್ಮ. ಅದನ್ನ ನೀನೇ ಹೋಗಿ ತಡಿಬೇಕಮ್ಮ. ಬೇರೆ ಯಾರಿಗೂ ಶಕ್ತಿ ಇಲ್ಲ. ವೈಭವ್, ನಾನು ಇಷ್ಟು ವರ್ಷ ನಿನ್ನ ಹತ್ರ ಏನೂ ಕೇಳಿಲ್ಲ. ಆದರೆ ಈಗ ಒಂದು ಕೇಳ್ತೀನಿ, ನನ್ನ ಮಾತು ನಡೆಸ್ಕೊಡ್ತೀನಪ್ಪ? ಅದೇನು ಅಂತ ಹೇಳಮ್ಮ, ಖಂಡಿತ ನಡೆಸ್ಕೊಡ್ತೀನಿ ಅಂತ ಮಾತು ಕೊಡು ವೈಭವ್. ಹೆದರ್ಕೋಬೇಡ ವೈಭವ್, ನಿನ್ನ ಕೈಯಲ್ಲಿ ನಡೆಸ್ಕೊಡೋಕ್ಕಾಗದೇ ಇರೋಂಥದ್ದು ನಾನೇನೂ ಕೇಳಲ್ಲ. ನೀವುಗಳು ಹೇಳ್ದ ಹಾಗೆ ನನಗೆ ಮೃತ್ಯು ಕಂಟಕ ಇದೆ ವೈಭವ್. ಮನುಷ್ಯ ಹುಟ್ಟೋದೇ ಸಾಯೋದಕ್ಕೆ ಕಣೋ. ಆ ಸಾವು ಅನ್ನೋದು ಯಾವಾಗ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಹೇಳಕ್ಕೆ ಬರಲ್ಲ. ಹಾಗೆ ನೋಡಕ್ಕೆ ಹೋದರೆ ನಾನೇ ಅದೃಷ್ಟವಂತೆ. ಇನ್ನೊಂದು ತಿಂಗಳಲ್ಲೇ ನನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಅಮ್ಮ, ಹಾಗೆಲ್ಲ ಮಾತಾಡಬೇಡಮ್ಮ. ನಾನು ಮಾತಾಡದೇ ಇದ್ದರೂ ಮೃತ್ಯು ಸುಮ್ಮನೆ ಇರಬೇಕಲ್ಲಪ್ಪ. ನನ್ನ ಕೆಲಸನ ಸದ್ದಿಲ್ಲದೆ ಮುಗಿಸ್ಬಿಡುತ್ತೆ. ಆಮೇಲೆ ನೀನು ನಿನ್ನ ಕೊನೆ ಉಸಿರಿರೋವರೆಗೂ ನನ್ನ ತಾಯಿ ಕಡೆ ಆಸೆನ ಪೂರೈಸಲಿಲ್ವಲ್ಲ ಅಂತ ಕೊರಗಿ ಒತ್ತಾಡ್ತೀಯ. ನೇಣಿಗೇರಿಸ್ಬೇಕಾಗಿರೋ ಒಬ್ಬ ಕೊಲೆಗಡಕನ ಕಡೆ ಆಸೆನೂ ಈಡೇರಿಸ್ತಾರಂತೆ. ಅಂಥದ್ರಲ್ಲಿ ಈ ನಿನ್ನ ತಾಯಿ ಒಬ್ಬ ಕೊಲೆಗಡಕನ್ಕಿಂತ ಹೀನ ಅದೃಷ್ಟಳ ವೈಭವ್. ಇಲ್ಲಮ್ಮ, ಖಂಡಿತ ಇಲ್ಲ. ನೀನು ನನ್ನ ತಾಯಿ. ನೀನೇನೇ ಬಯಸಿದ್ರು ಅದ್ರಲ್ಲಿ ನನ್ನ ಹಿತ ಇದ್ದೇ ಇರುತ್ತೆ ಅಂತ ಗೊತ್ತಮ್ಮ. ಗೊತ್ತು ತಾನೆ ನಿನಗೆ. ಯಾವ ತಾಯಿನೋ ತನ್ನ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ಅನ್ನೋದು ನಿನಗೆ ಮನವರಿಕೆ ಆಯ್ತು ತಾನೆ? ಹಾಗಾದ್ರೆ ಮಾತು ಕೊಡಪ್ಪ. ಥ್ಯಾಂಕ್ಸ್ ವೈಭವ್. ಬಂಗಾರ, ಹೇಳಮ್ಮ, ಅದೇನು ವಿಷಯ ಅಂತ ಹೇಳು, ನಡೆಸ್ಕೊಡ್ತೀನಿ. ನೋಡು ವೈಭವ್, ನಾನು ಹಠಕ್ಕೆ ಬಿದ್ದು
ನನ್ನ ಮಾತಿಗೆ ನಿನ್ನನ್ನು ಸಿಕ್ಕಾಕ್ಸ್ತಾ ಇದ್ದೀನಿ ಅಂತ ನೀನು ಅಂದ್ಕೊಳ್ಬಾರ್ದು. ನಿನ್ನ ಜೀವನನ ನಾನು ಎಳ್ಳಷ್ಟು ಡಿಸ್ಟರ್ಬ್ ಮಾಡಲ್ಲ. ನೀನು ಇಷ್ಟಪಟ್ಟು ಹುಡುಗಿ, ನೀನು ಮನಸಾರೆ ಹೆಂಡತಿ ಅಂತ ಒಪ್ಕೊಂಡಿರೋ ಕರ್ಣನ ಜೊತೆ ನೀನು ಸಂತೋಷವಾಗಿ ಸಂಸಾರ ಮಾಡು. ನಾನು ಯಾವುದೇ ಥರದಲ್ಲೂ ತಡೆಯಲ್ಲ ಅಥವಾ ಅಡ್ಡಿ ಮಾಡಲ್ಲ. ನಿನ್ನಿಷ್ಟದ ಪ್ರಕಾರ ಕರುಣಾನ ಮದುವೆ ಮಾಡಿಕೊಂಡೆ. ಈಗ ನನ್ನ ಇಷ್ಟದ ಪ್ರಕಾರ ಸೌಂದರ್ಯನ ಮದುವೆ ಮಾಡ್ಕೊಂಡ್ಬಿಡು. ವೈಭವ್, ಯಾಕಪ್ಪ ಗರ ಬಡ್ದವ್ರ ಥರ ನಿಂತ್ಕೊಂಡ್ಬಿಟ್ಟೆ? ನಿನ್ನ ಸಂತೋಷ ಖುಷಿಗೆ ನಾನು ಯಾವ ಅಡ್ಡಿನೂ ಬರ್ದಿರೋ ಥರ ನೋಡ್ಕೊಳ್ತೀನಿ. ಬರೀ ಸೌಂದರ್ಯ ಕುತ್ತಿಗೆಗೆ 3 ಗಂಟೆ ಹಾಕ್ಬಿಡು. ಅದು ನನ್ನ ಸಮಾಧಾನಕ್ಕೋಸ್ಕರನಪ್ಪ. ಇರೋ ಒಬ್ಬ ಮಗನ ಮದುವೆನಾದರೂ ನನ್ನ ಇಷ್ಟದಂತೆ ನನ್ನ ಆಸೆ ಅಂತ ನಡೀತಲ್ಲ ಅಂತ ಸಂತೋಷದಿಂದ ಕಣ್ಮುಚ್ತೀನಿ ಕಣೋ. ಅಮ್ಮ, ಏನು ಮಾತಾಡ್ತಿದ್ಯಮ್ಮ? ನನ್ನನ್ನೇನು ಆಟದ ಗೊಂಬೆ ಅನ್ಕೊಂಡಿದ್ಯಾ? ನನಗೂ ಜೀವ ಇದೆ, ನೀನು ಕೊಟ್ಟ ಜೀವ ಇದು. ನನಗೂ ಮನಸ್ಸಿದೆ, ಕನಸಿದೆ, ಬದುಕಿದೆ. ನನಗೂ ಆಸೆ ಆಕಾಂಕ್ಷೆಗಳಿದೆಯಮ್ಮ. ಇದ್ಯಾಕೆ ನಿನಗೆ ಅರ್ಥ ಮಾಡ್ಕೊಳ್ತಿಲ್ಲ? ನಿನಗೆ ಹೇಳ್ದೆ ಕರುಣನ ಕುತ್ತಿಗೆಗೆ ತಾಳಿ ಕಟ್ತೇನೋ ಒಂದೇ ಕಾರಣಕ್ಕೆ ಈ ಕ್ಷಣದವರೆಗೂ ನಾನು ನೋವು ಅನುಭವಿಸ್ತಾನೆ ಇದ್ದೀನಿ, ಮುಂದಕ್ಕೂ ಅನುಭವಿಸ್ತೀನಿ. ಕರುಣ ಬೇಕಿದ್ರೆ ಅವಳ ತವ್ರ ಮನೇಲಿ ಅಲ್ಲೇ ಇದ್ಬಿಡ್ಲಿ, ಇಲ್ಲಿಗೆ ಬರೋದೇ ಬೇಡ. ಅವಳ ನೆರಳು ಕೂಡ ನಿನ್ನ ಮೇಲೆ ಬೀಳದೆ ಇರೋ ನಾನು ನೋಡ್ಕೊಳ್ತೀನಿ. ಇಷ್ಟು ಸಾಕಾಗಲ್ವಮ್ಮ? ಅವಳಿಂದ ಶಾಶ್ವತವಾಗಿ ದೂರ ಇದ್ಬಿಡ್ತೀನಮ್ಮ. ಅವಳನ್ನ ಮಾತಾಡ್ಸಲ್ಲ, ನೋಡಲ್ಲ, ಒಂದು ಫೋನ್ ಕೂಡ ಮಾಡಲ್ಲ. ಅವಳು ಬದುಕಿದವಳು ಸತ್ತಿದವಳು ಅಂತ ಏನೂ ವಿಚಾರಿಸಲ್ಲ. ಆದರೆ ಕರುಣಂಗೆ ದ್ರೋಹ ಮಾಡೋ ಈ ಥರದ ಕೆಲಸ ಮಾತ್ರ ನನ್ನಿಂದ ಮಾಡಿಸ್ಬೇಡಮ್ಮ. ಅರ್ಥ ಆಗುತ್ತೆ ವೈಭವ್. ಅದಕ್ಕೆ ನೀನು ಕರುಣಾನ ಬಿಟ್ಬಿಡು, ಸೌಂದರ್ಯ ಜೊತೆನೇ ಸಂಸಾರ ಮಾಡು ಅಂತ ನಾನು ನಿನಗೆ ಒತ್ತಾಯ ಮಾಡ್ತಾನೇ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ನೀನು ಸೌಂದರ್ಯ ಕುತ್ತಿಗೆಗೆ ತಾಳಿ ಕಟ್ಟೋ ವಿಷಯ ನಮ್ಮ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ವೈಭವ್, ಆವತ್ತು ನೀನು ಹೇಳ್ದೆ ಕೇಳ್ದೆ ಕರುಣ ಕುತ್ತಿಗೆಗೆ ತಾಳಿ ಕಟ್ಟಿದಾಗ ನಿನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಯಾವುದೇ ಥರದ ಭಾವನೆಗಳು ಇರಲಿಲ್ಲ. ಜಸ್ಟ್ ಅವಳಿಗೆ ಒಳ್ಳೇದಾಗಲಿ ಅನ್ನೋ ಉದಾತ್ತ ಮನೋಭಾವದಿಂದ ತಾಳಿ ಕಟ್ಟಿದೆ ಅಲ್ವಾ? ಇವತ್ತು ಹಾಗೇನಪ್ಪ. ಆ ಹುಡುಗಿ ಸೌಂದರ್ಯಂಗೆ, ಈ ನಿನ್ನ ತಾಯಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಅವಳ ಕುತ್ತಿಗೆಗೆ 3 ಗಂಟೆ ಹಾಕ್ಬಿಡೋ. ತುಂಬ ತಲೆ ಕೆಡಿಸ್ಕೋಬೇಡ ವೈಭವ್. ಇದರಿಂದ ಯಾವ ಸಮಸ್ಯೆನೂ ಆಗಲ್ಲ ಅನ್ನೋ ಭರವಸೆನ ನಾನು ನಿನಗೆ ಕೊಡ್ತೀನಿ. ಹಾಂ, ಇಷ್ಟನ್ನೂ ಮೀರಿ ತೀರಾ ನಿನ್ನ ಪಾಪಿ ತಾಯಿ ನಿನ್ನನ್ನು ಬಿಡಿಸ್ಕೊಳಕ್ಕಾಗದಿರೋ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಾ ಇದ್ದಾಳೆ ಅಂತ ನಿನಗೇನಾದರೂ ಅನಿಸಿದ್ರೆ ನೇರವಾಗಿ ಆಗಲ್ಲ ಅಂತ ಹೇಳಿಬಿಡಪ್ಪ. ಇನ್ನೊಂದು ತಿಂಗಳೊಳಗಡೆ ಬೀಳಬೇಕಾಗಿರೋ ನನ್ನ ಹೆಣ ಇವತ್ತೇ ಬೀಳುತ್ತೋ ಏನೋ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾನು ನಿನ್ನ ಮಗ, ಕೊನೆವರೆಗೂ ನಿನ್ನ ಮಗನಾಗೆ ಇರ್ತೀನಿ. ಆಯ್ತಮ್ಮ, ಅದೇನು ಇದೆಯೋ ನಾನು ನಡೆಸ್ಕೊಡ್ತೀನಿ. ನಿನ್ನ ಮಾತಿನಂತೆ ಆಗಲಿ. ವೈಭವ್, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ನನ್ನ ಬಂಗಾರ. रामाय रामभद्राय रामचंद्राय वेदसे रघुनाथाय नाथाय सीताय पते नमः. ರೀ, ರೆಡಿಯಾಗಿ ಬಂದ್ರಾ? ತಿಂಡಿ ಕಾಫಿ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಹಾಂ, ಬೇಗ ಬನ್ನಿ. ರೆಡಿನಾ? ಬಿಸಿ ಬಿಸಿ ಉಪ್ಪಿಟ್ಟು. ಏನು ಶಾಂತ, ಮನೇಲಿ ಯಾರು ಕಾಣ್ತಾ ಇಲ್ಲ? ಅದು ವೈಷ್ಣವಿ ಏನೋ ಸ್ಪೆಷಲ್ ಕ್ಲಾಸು ಅಂತ ಹೊರಟ್ಬಿಟ್ಲು. ಹೊರಟು ಅರ್ಧ ಗಂಟೆ ಆಗೋಯ್ತು.
ಸುಕನ್ಯಾ ಅಮ್ಮನವ್ರ ಗುಡಿಲಿ ಏನೋ ವಿಶೇಷವಾದ ಪೂಜೆ ಇದೆ ಅಂತೆ, ಅದಕ್ಕೆ ಬರೋದು ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿ ಹೊರಟಿದ್ದಾಳೆ. ಎಲ್ಲಿ ನಿನ್ನ ಕುಲಪುತ್ರ ವೈಭವ್ ಕಾಣ್ತಾ ಇಲ್ಲ? ವೈಭವ್ ರೀ ಅವ್ನಿಗಿನ್ನೂ ಬೆಳಗಾಗಿಲ್ಲ ರೀ, ಪಾಪ ಮಲ್ಕೊಳ್ಳಿ ಬಿಡಿ, ಏನು ಅರ್ಜೆಂಟು. ನಿಮ್ಗೆ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಪಡಿಸ್ಲಾ? ಬೇಡ ಬೇಡ, ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದೀಯಾ? ನಾವು ಯಾರನ್ನು ಕಾಯಿಸ್ಬಾರ್ದಲ್ವ ರೀ. ನೀವು ಇಲ್ಲಿಂದ ಹೊರಟು ಹೊಸಕೋಟೆ ತಲುಪೋ ಅಷ್ಟರಲ್ಲೇ 10 ಗಂಟೆ ಆಗಿಬಿಡುತ್ತೆ. 10:30 ರಾಹುಕಾಲ ಬಂದ್ಬಿಡುತ್ತೆ. ಆಮೇಲೆ ನಿಮಗೆ ಸಂಕಲ್ಪ ಎಲ್ಲ ಮಾಡಿ ಕಾರ್ಯಕ್ರಮ ಶುರು ಮಾಡಿಸೋದೆಲ್ಲ ಕಷ್ಟ ಆಗಲ್ವಾ? ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಹಾಕ್ಲಾ? ಶಾಂತ, ಈ ನನ್ನ ವೃತ್ತಿಯನ್ನು ನಾನು ಇವತ್ತು ನಿನ್ನೆಯಿಂದ ಮಾಡ್ತಿಲ್ಲ. ಹೆಚ್ಚು ಕಮ್ಮಿ 40-45 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಪ್ರಾರಂಭ ಮಾಡಬೇಕು, ಯಾವ ಸಮಯದಲ್ಲಿ ಮುಕ್ತಾಯ ಮಾಡಬೇಕು, ಎಲ್ಲವೂ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರಿಂದಾನು ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಕಾಫಿ ತಗೊಂಡು ಬರ್ತೀನಿ. ತಗೊಂಡ್ ಬಾ. ಸರಿ, ಕೈ ತೊಳ್ಕೊಂಡು ಹೊರಡ್ತೀನಿ. ಹೋಗಿ ಬನ್ನಿ, ಹೋಗಿ ಬನ್ನಿ. ಹೋಗಿ ಬರ್ಲಾ? ಒಳ್ಳೇದಾಗ್ಲಿ. ಶಾಂತ, ನೀವಿನ್ನು ಹೋಗ್ಲಿಲ್ವಾ ರೀ? ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಶಾಂತ. ನಾನೇನ್ ಮಾಡಿದೆ? ಹೇಳ್ದ ವೈಭವ ಎಲ್ಲ ನನಗೆ. ನನ್ನನ್ನ ಹೊರಗೆ ಕಳಿಸಿ ನೀನ್ ಇಷ್ಟ ಬಂದ ಹಾಗೆ ಮಾಡ್ಬೋದು ಅನ್ಕೊಂಡಿದೀಯಾ? ನಾನು ನೀನ್ ಏನು ಮಾಡಿದೆ ಅಂತ ಹೇಳ್ಬೇಕಲ್ಲ? ಬಾ ಹೇಳ್ತೀನಿ. ಅಲ್ಲ, ನೀನು ನನ್ನನ್ನು ಅವಸರವಾಗಿ ಮನೆಯಿಂದ ಕಳಿಸ್ಬಿಟ್ಟು ಉಪವಾಸ ಇರಬೇಕು ಅನ್ನೋದು ನಿನ್ನ ಪ್ಲಾನ್. ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹಾಗೇನು ಇಲ್ವಲ್ಲ. ಏನು ಹಾಗೇನು ಇಲ್ಲ. ಅಲ್ಲ, ಕರುಣಾ ಮನೇಲಿದ್ದಾಗ ನಿನಗೆ ಉಪವಾಸ ಮಾಡೋದಕ್ಕೆ ಒಂದು ಕಾರಣ ಇರ್ತಾ ಇತ್ತು. ಅದು ಈಗ ಅವಳು ಮನೇಲಿಲ್ಲ. ಈಗ ಯಾಕೆ ನೀನು ಉಪವಾಸ ಮಾಡಬೇಕು? ಹೊತ್ತಿಗೆ ಸರಿಯಾಗಿ ಆಹಾರ ತಗೊಳ್ಳದೇ ಇದ್ರೆ ಆರೋಗ್ಯ ಏನಾಗಬೇಕು? ತಿನ್ನು ತಿನ್ನು. ನಾನು ತಿಂತೀನಿ, ನೀವು ಹೊರಡಿ. ನೀನು ತಿಂತೀಯಾ? ನಾನು ತಿನ್ನಿಸ್ಲಾ? ತಿಂತಾ ಇದ್ದೀನಲ್ಲ. ತಿನ್ನು ತಿನ್ನು, ಬಾಯಿಗೆ ಇಟ್ಕೋ. ಹಲೋ, ನಮಸ್ಕಾರ, ಹೇಳಿ. ಓ ಹೌದಾ? ಸರಿ, ಆಯಿತು ಆಯಿತು, ಹೊರಡ್ತೀನಿ ನಾನೀಗ. ನಮಸ್ಕಾರ, ಬರ್ತೀನಿ. ನನಗೆ ಅವ್ರು ಫೋನ್ ಮಾಡಿ ಹೇಳಿದ್ರು, ನೀವು ನಿಮ್ಮ ಕಾರಲ್ಲಿ ಬರೋಕ್ಕೆ ಹೋಗಬೇಡಿ, ನಾವೇ ಕ್ಯಾಬ್ ಬುಕ್ ಮಾಡ್ತೀವಿ ಅಂತ. ಕ್ಯಾಬು ಮನೆ ಮುಂದೆ ಬಂದಿದೆಯಂತೆ. ಅದಕ್ಕೆ ನಾನು ಹೊರಟೋನು ವಾಪಸ್ ಬಂದ್ಬಿಟ್ಟೆ. ಹೊಟ್ಟೆ ತುಂಬ ತಿನ್ನಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ನೀವು ಚಿಂತೆ ಮಾಡಬೇಡಿ, ನಾನು ಎಂಥ ಅಪಚಾರ ಆಗೋಯ್ತು. ಅಮ್ಮ ತಾಯಿ, ಸೌಂದರ್ಯನ ಕುತ್ತಿಗೆಯಲ್ಲಿ ಈ ಮಾಂಗಲ್ಯ ಗಟ್ಟಿಯಾಗಿರೋ ಹಾಗೆ ಆಶೀರ್ವಾದ ಮಾಡಮ್ಮ. ಸೌಂದರ್ಯ ಬಾಗಲ್ ತೆಗೆಯಮ್ಮ.
ಅಯ್ಯೋ ನನ್ನ ಬಂಗಾರ, ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಮ್ಮ. ಎಲ್ರ ಕಣ್ಣಕ್ಕಿಂತ ತಾಯಿ ಕಣ್ಣೇ ಪರಮ ಕೆಟ್ಟದಂತೆ. ಅದು ಇವಾಗ ನಿವಾರಣೆ ಆಯ್ತು ನೋಡು. ಬಾಮ ಹೋಗೋಣ, ನಮಗೆ ಹೆಚ್ಚು ಸಮಯ ಇಲ್ಲ. ಈ ರಂಗಣಿ ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋ ಕೆಲಸನೂ ಆಗಲ್ಲ. ಅದಕ್ಕೆ ನಾನೇ ನಿನಗೆ ಗೌರಿ ಪೂಜೆಯಿಂದ ಹಿಡಿದು ಮಾಂಗಲ್ಯ ಧಾರಣೆವರೆಗೂ ಎಲ್ಲದೂ ಶಾಸ್ತ್ರೋಕ್ತವಾಗಿ ನಡೆಸ್ಕೊಡ್ತೀನಿ. ಬಾ ಬಾಮ. ನೂರು ಕಾಲ ಚೆನ್ನಾಗಿ ಬಾಳಮ್ಮ. ಹೇಳು ನನ್ನ ಬಂಗಾರ. ನೋಡು, ಗೌರಿ ಪೂಜೆ ಮಾಡು, ನಾನು ಅಷ್ಟರಲ್ಲಿ ಬರ್ತೀನಿ. ಯಾಕೆ ಇವನಿನ್ನೂ ಬಂದಿಲ್ಲ? ನೀನು ಪೂಜೆ ಮಾಡ್ತಾ ಇರಮ್ಮ, ನಾನು ಇವಾಗ ಬಂದೆ. ಹಾಂ, ಓ ವೈಭವ್, ವೈಭವ್ ಬಾಗಿಲು ತೆಗಿಯಪ್ಪ. ಏನೋ ಇದು ಇನ್ನೂ ಹೀಗೆ ಇದೆಯಾ? ರೆಡಿ ಆಗ್ಲಿಲ್ವಾ ನೀನು? ಗುಟ್ಟಾಗಿ ನಡೀತಿರೋ ಮದುವೆಗೆ ಅಲಂಕಾರ ಯಾಕಮ್ಮ? ಬೇಕು ಕಣೋ, ನನ್ನ ಸಮಾಧಾನಕ್ಕಾದ್ರೂ ಬೇಕೇ ಬೇಕು. ಮುಹೂರ್ತ ಬೇರೆ ಹತ್ರ ಬರ್ತಾ ಇದೆ. ಬೇಗ ಮುಕುಟ ಶಲ್ಯ ಉಟ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ಬಂದ್ಬಿಡು ವೈಭವ್. ಸರಿ ಅಮ್ಮ, ನೀನು ಹೋಗಿ, ನಾನು ಬರ್ತೀನಿ. ಅಮ್ಮ, ಇನ್ನೊಂದ್ಸಲಿ ಯೋಚನೆ ಮಾಡಮ್ಮ. ನಾವು ಇದನ್ನೆಲ್ಲ ಮಾಡ್ತಿರೋದು ಕಾನೂನಿನ ಪ್ರಕಾರ ತಪ್ಪಮ್ಮ. ಸೌಂದರ್ಯ, ನೀನಾದ್ರೂ ಅಮ್ಮಂಗೆ ಹೇಳು. ನಾನೇನು ಹೇಳೋಕ್ಕಾಗುತ್ತೆ? ಏನು ಹೇಳೋಕ್ಕಾಗುತ್ತೆ ಅಂದರೆ, ನಿನಗೂ ಚೆನ್ನಾಗಿ ಗೊತ್ತು ತಾನೆ ನನಗೆ ನಿನ್ನ ಮೇಲೆ ಯಾವುದೇ ಥರದ ಭಾವನೆಗಳಿಲ್ಲ ಅಂತ. ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ. ದುಡ್ಡು ಬೇಕಾ, ಆಸ್ತಿ ಬೇಕಾ, ಬಂಗಾರ ಬೇಕಾ, ಒಡವೆ ಬೇಕಾ, ಏನು ಬೇಕು ಹೇಳು. ಬೇಕಿದ್ರೆ ನಾನೇ ನಿನ್ಗೊಂದು ಗಂಡು ಹುಡುಕೊಡ್ತೀನಿ. ಅಂತ ಇಂಥ ಗಂಡಲ್ಲ, ಒಳ್ಳೆ ಗಂಡ ಹುಡ್ಕೊಡ್ತೀನಿ. ಗ್ರ್ಯಾಂಡಾಗಿ ಮದುವೆ ಮಾಡ್ತೀನಿ. ಸೌಂದರ್ಯ, ನೀನಾದರೂ ಒಂದ್ಸಲಿ ಹೇಳು ಅಮ್ಮಂಗೆ. ಹಾರ ಹಾಕು. ಅಮ್ಮ ಪ್ಲೀಸ್. ಏನಪ್ಪ ನಿಂದು ಕಿರಿಕಿರಿ? ಆವಾಗಿಂದ ನೋಡ್ತಾ ಇದ್ದೀನಿ. ವೈಭವ್, ನಿನ್ನ ಬಾಯಿಂದ ಇನ್ನು ಒಂದು ಮಾತು ಬಂದರೂ ಇನ್ನು ನಾನು ಬದುಕಿದ್ದು ಯಾವುದೇ ಪ್ರಯೋಜನವೂ ಇಲ್ಲ. ಅಮ್ಮ ಅನ್ನೋ ಮಮಕಾರ ಆಗಲಿ, ಪ್ರೀತಿ ಆಗಲಿ ನಿನಗೆ ನನ್ನ ಮೇಲೆ ಕಿಂಚಿತ್ತೂ ಇಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರಬೇಕು? ಅಮ್ಮ, ನೀನು ನಿನ್ನ ಕೊಟ್ಟ ಮಾತನ್ನ ತಪ್ಪುತ್ತಾ ಇದೆಯಾ ವೈಭವ್. ಹಾರ ಹಾಕು. ತಗೋಪ್ಪ, ಈ ಮಂಗಳಸೂತ್ರನ ಅವಳ ಕುತ್ತಿಗೆಗೆ ಕಟ್ಟಿ ನಿಮ್ಮಮ್ಮ ಇನ್ನೊಂದಷ್ಟು ದಿವಸ ಉಸಿರಾಡೋ ಹಾಗೆ ಮಾಡ್ತೀಯಾ? ಅಥವಾ ಆಯ್ಕೆ ನಿನಗೆ ಬಿಟ್ಟಿದ್ದು.